ಸುರತ್ಕಲ್ಲಿಂದ 130 ಕಿಲೋಮೀಟ್ರ್ ಐತಿ. ಮೊಬೈಲ್ ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ, ಬರೀ ಮೊಬೈಲ್. ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಕಾರ್ತಿಕ್. ನಾನಂತೂ ಗಿಚ್ಚದೀನಿ, ನೀವು ಮಸ್ತ್ ಅದಾರ ಅಂತ ಕೆಲಸ ಅನ್ಕೊಂಡ್ ಕೆಲಸ ಈ ವಿಡಿಯೋನ ಈಗ ಸ್ಟಾರ್ಟ್ ಮಾಡಕತ್ತೀನಿ. ಇವಾಗ ಒಂದು ಪ್ಲೇಸಿಗೆ ಹೋಗತ್ತೀನಿ. ಆ ಪ್ಲೇಸ್ ಒಂದು ಇತಿಹಾಸನ ಹೊಂದೈತಿ. ಯಾವ ರೀತಿ ಅನ್ನೋದನ್ನ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ತೋರಿಸ್ಕೊಂತ ನಿಮಗೆ ಹೇಳ್ತೇನೆ ಅಂತ. ಬರ್ರಿ ಹೋಗೋಣ ಅಂತ. ಈ ಹಿಂದಿನ ವಿಡಿಯೋದಾಗ ಎಲ್ಲರೂ ಸಪೋರ್ಟ್ ಮಾಡಿ ಭಾರಿ ವ್ಯೂಸ್ ಬಂದವ, ಮತ್ತು ಕಾಮೆಂಟನ್ನು ಮಾಡಿದ್ದೀರಿ, ಲೈಕ್ ಮಾಡಿದ್ದೀರಿ. ಹಂಗೆ ಮುಂದೂ ಹಿಂಗೆ ಮಾಡ್ತಾರೆ ಅಂತ ಕೆಲಸ ಅನ್ಕೊಂಡು ಚಲೋ ಕಂಟೆಂಟನ್ನು ನಿಮಗೆಲ್ಲ ತೋರಿಸ್ತಾ ಇರ್ತೀನಿ. ಹಿಂಗೆ ಸಪೋರ್ಟ್ ಇರಲಿ ನಿಮಗೆಲ್ಲ. ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಕರೆಕ್ಟಿಗೆ 753 ಸಬ್ಸ್ಕ್ರೈಬರ್ ಅದಾರ. ಈ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಮಿನಿಮಮ್ ನನಗೆ 1K ಸಬ್ಸ್ಕ್ರೈಬರ್ ಹಾಕೋ ಅಂತ ನಾನು ಅನ್ಕೊಂಡೀನಿ. ನಿಮ್ಮ ಸಪೋರ್ಟ್ ಬೇಕು. ನೀವು ಏನು ವಿಡಿಯೋ ನೋಡ್ತಿರಲ್ಲ, ಫುಲ್ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಒಳಗೆ ಒಂದು 5 ಜನಕ್ಕಾದರೂ ಈ ವಿಡಿಯೋನ ಸೆಂಡ್ ಮಾಡಿರಿ. ಸೆಂಡ್ ಮಾಡಿ ಕೆಲಸ ಸಬ್ಸ್ಕ್ರೈಬ್ ಮಾಡೋಕ್ಕಂತ ಹೇಳ್ರಿ. 1Kನ ಈ ವಿಡಿಯೋದಿಂದ ನಾನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಆದಷ್ಟು ನಮಗೆ ಸಪೋರ್ಟ್ ಮಾಡಿರಿ. ಮತ್ತು ನಮ್ಮ ಡ್ರೈವಿಂಗ್ ಲವರ್ ಪರ್ಸು ಅವರು ಇಬ್ಬರೇ ಇದ್ದೀವಿ. ನೆಕ್ಸ್ಟಲ್ಲಿ ದುಷ್ಯಂತನ ಒಬ್ರು ಅದಾರ, ಅವ್ರನ್ನ ಪಿಕಪ್ ಮಾಡೋಕ್ಕಂತೇಳಿ ಬಂದೇವಿ ಮಂಗಳೂರಿಗೆ. ಅವ್ನ ಕರ್ಕೊಂಡು ಕೆಲಸ ಮುಂದೆ ಅನಿಲ್ ಒಬ್ಬ ಬರ್ತಾನೆ. 4 ಜನ ಹೋಗಾಕತ್ತೀವಿ. ನಮ್ಮ ಪರ್ಸು ಯಾವಾಗಲೂ ಗೊತ್ತಲ್ಲ ನಿಮಗೆ, ಡ್ರೈವಿಂಗ್ ಲವರ್. ನೋಡಿಲಿ ಕೈಯಾಗಿ ನೋಡ್ಬೋದ. ಗೇರ್ ಕನ್ಫ್ಯೂಸ್ ಹಾಕೋಂಥ ಕೆಲಸ ಫುಲ್ ಟ್ಯಾಟೂನ್ ಹಾಕಿಸ್ಕೊಂಡ್ಬಿಟ್ಟ ನಾವು. ಸುರತ್ಕಲ್ಲಿಂದ ಎಷ್ಟು ಕಿಲೋಮೀಟ್ರ ಟೋಟಲ? 130 ಕಿಲೋಮೀಟ್ರ. ಸುರತ್ಕಲ್ಲಿಂದ 130 ಕಿಲೋಮೀಟ್ರ್ ಐತಿ. ಕಮಲಶಿಲೆ ದೇವಸ್ಥಾನ. ಇಲ್ಲಿ ಜಸ್ಟ್ ಈಗ ಬಂದ್ವಿ. ಈಗ ನೋಡ್ಬೋದು ಇಲ್ಲೇ. ನಿನಗೆ ಗೊತ್ತಾ? ಅಮರ್ ಜೋಡಿ ಇಬ್ಬರು. ಅಮರ್ ಜೋಡಿ ಅಲ್ಲ. ಈ ವಿಶೇಷತೆ ಏನಿಲ್ಲ ದೇವಸ್ಥಾನದ? ನಾ ಬಾಡಿಗೆ ಬಂದಿರ್ತೀನಿ. ಒಂದು ಮೇನ್ ವಿಶೇಷತೆ ಏನು ಗೊತ್ತಾ? ಏನು? ನಾವು ಎಲ್ಲ ಕಡೆ ಲಿಂಗ ಐತಲ್ಲ, ಪರಮೇಶ್ವರಿಗೆ ಪೂಜೆ ಮಾಡ್ತೇವೆ. ಬಟ್ ಇಲ್ಲಿ ದುರ್ಗಾ ಪರಮೇಶ್ವರಿಗೆ ಪೂಜೆ ಮಾಡ್ತೇವೆ ಲಿಂಗದ ಆಕಾರದೊಳಗೆ. ಗೊತ್ತಾ ನಿಂಗದ? ಇಲ್ಲಿ ಅದೊಂದು ಸ್ಪೆಷಲ್ ಐತಿ. ಎಲ್ಲ ಕಡೆ ನಾವು ಈಶ್ವರನ ಲಿಂಗದ ರೂಪದೊಳಗೆ ಪೂಜೆ ಮಾಡಿರ, ಇಲ್ಲಿ ದುರ್ಗಾ ಪರಮೇಶ್ವರನ ಲಿಂಗದೊಳಗೆ ಪೂಜೆ ಮಾಡ್ತಾರೆ. ಅದೊಂದು ಸ್ಪೆಷಲ್ ಇಲ್ಲಿ. ಅದು ಉದ್ಭವ ಲಿಂಗ ಅದ ಇಲ್ಲಿ. ಒಳಗೆ ಕೆಲಸ ಆಯ್ತು. ಬಾ. ಇಲ್ಲಿ ಮಾಡ್ಬೋದು, ಒಳಗೆ ಮಾಡೋಂಗಿಲ್ಲ. ತಿಂಡಿ ಊಟ ಆಯಿತಾ?
ಇಲ್ಲಿ ದೇವಸ್ಥಾನದ ಬಲಗಡೆ ಬಂದಕ್ಕೆ ಸಂಘ ಪ್ರದಕ್ಷಿಣೆ ಹಾಕೋದೈತಿ. ಅಲ್ಲೇ ಈಶ್ವರ ದೇವರು ಅಂತ ಐತಿ, ನೋಡ್ಬೋದು ಇಲ್ಲಿ. ಈಶ್ವರ ದೇವರ ಇಲ್ಲಿ ಮಹಾವಿಷ್ಣು ದೇವರು ಎಲ್ಲೈತಿ. ಆಂಜನೇಯ ಸ್ವಾಮಿ. ಇಲ್ಲಿ ನವಗ್ರಹಗಳದ್ದು ಇದು ಮಾಡಿದ್ದಾರೆ, ನೋಡ್ಬೋದು ಇಲ್ಲಿ. ನವಗ್ರಹ ಹಾಂ. ಇಲ್ಲಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿದ ಭಾರಿ ಇತಿಹಾಸ ಐತಿ. ಅದೇನಪ್ಪ ಅಂತಂದ್ರೆ ನಿಮ್ಗೆ ಹೇಳ್ತೇನೆ ಅಂತ. ಇದು ಇಲ್ಲಿ ದೇವಸ್ಥಾನ ಐತಲ್ಲ, ಇದರ ಆದಿ ಸ್ಥಳ ಅಲ್ಲೊಂದು ಗುಹೆ ಐತಿ. ಗುಹೆದೊಳಗೆ ಹೋಗಿ ನಿಮ್ಗೆ ಏನೇನು ಇತಿಹಾಸ ಐತಿ ಮತ್ತು ಹೆಂಗೆ ಇಲ್ಲಿ ಸ್ಥಾಪನೆ ಆಗೈತಿ, ಹೆಂಗೆ ಉದ್ಭವ ಆಗೈತೆ ಅನ್ನೋದು ನಿಮಗೆಲ್ಲ ಹೇಳ್ತೇನೆ ಅಂತ. ಹೋಗ್ಬರ್ರಿ. ಈ ಬೆಳಗ್ಗೆ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಬ್ರಾಹ್ಮಿ ಅಂತ ಕೆಲಸ ಅಂತಾರೆ. ಹಾಗಾಗಿ ಬ್ರಾಹ್ಮಿ ಭೋಜನ ಶಾಲೆ ಅಂತ ಐತಿ ಇಲ್ಲಿ, ನೋಡ್ಬೋದಾ. ಭೋಜನ ಶಾಲೆ ಒಂದನೇ ಮಾಡಿ ಕೆಳಗಡೆ ಒಂದು ಐತಿ, ಮತ್ತು ಅಲ್ಲೆಲ್ಲ ಫುಲ್ ಆಗೈತಿ. ಹಾಗಾಗಿ ಮೇಲ್ಗಡೆ ಹೋಗ್ತೀವಿ ನಾವು. ಇಲ್ಲಿ ದೇವರ ಪ್ರಸಾದಕ್ಕೆ ಬಂದಿದ್ದೀವಿ. ದೇವರ ಪ್ರಸಾದಕ್ಕೆ ಬಂದಾಗ ಮೊಬೈಲ್ ನೋಡೋದು, ಮೊಬೈಲ್ ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ, ಬರೀ ಮೊಬೈಲ್. ದೇವರ ಪ್ರಸಾದ ದೇವ್ರ ಕಡೆ ಹೋದಲ್ಲಿ ಬಂದಲ್ಲಿ ಆ ಮೊಬೈಲ್ ಸ್ವಲ್ಪ ಇಟ್ಟು ಮಾತಾಡಬೇಕು, ಸ್ವಲ್ಪ ದೇವ್ರ ಬಗ್ಗೆ ಸ್ವಲ್ಪ ದೇವ್ರ ನಾಮಸ್ಮರಣೆ ಮಾಡಬೇಕು ಅನ್ನೋದು ಏನಿಲ್ಲ. ಪರವಾಗಿಲ್ಲ, ಭೋಜನ ಶಾಲೆ ದೊಡ್ಡದೈತಿ. ಕಾರ್ತಿಕ್ ನಮ್ಮ ಗೆಳೆಯ ಅಲ್ಲ, ಎಲ್ಲ ಕಡೆ ಪ್ರಸಾದ ಅಂತಂದ್ರೆ ಒಂದು ಸ್ವಲ್ಪ ಅನ್ನ ಸಾರು ಎಲ್ಲ ಇರ್ತೈತಿ. ಬಟ್ ಇಲ್ಲಿ ಕಮಲೇಶ್ವರ ಏನು ಪ್ರಸಾದ ವಿಶೇಷ ಅಂತಂದ್ರೆ ಎಷ್ಟು ಮಿನಿಮಮ್ ಇಲ್ಪ ಅಂದ್ರೆ ಒಂದು 7-8 ಐಟಮ್ ಇರ್ಬೋದಲ್ಲ. ನಿಮ್ಗೆ ಇಲ್ಲಿ ತೋರಿಸಿಲ್ಲ ನಾನು ಆಗಲ್ಲ ಏನೇನು ಐಟಮ್ ಇಂಥ ಕೆಲಸ ಅಷ್ಟು ಐಟಮ್ ಅದಾವೆ. ಒಂದು ಏನು ಮದುವೆ ಫಂಕ್ಷನ್ಗೆ ಹೋಗಿರ್ತಿಲ್ಲ ನಾವು, ಆ ಥರ ಅಷ್ಟು ಐಟಮ್ಗಳನ್ನ ಪ್ರಸಾದ ಆಗಿ ಕೊಡ್ತಾರೆ. ಇಲ್ಲಿ ಒಂದು ಪ್ರಸಾದದ ವಿಶೇಷ ಐತಿ ಇಲ್ಲಿ. ಬರ್ರಿ ಒಂದು ನಿಮಗೂ ಸ್ವಲ್ಪ ಇಲ್ಲಿ ಬಂದ್ರೆಲ್ಲ ಗೊತ್ತಾಗತ್ತೆ. ಸಣ್ಣ ಹುಡುಗರಾಗಿದ್ದಾರೆ ದೇವಸ್ಥಾನ ಇದು ಎಂತ ಅನ್ಕೊಂಡು. ಇದು ಬಂದ್ಬಿಟ್ಟು ನಾಗತೀರ್ಥ ಮತ್ತು ಕುಬ್ಜಾ ನದಿ ಎರಡು ಒಟ್ಟಿಗೆ ಇಲ್ಲಿ ಸಂಗಮ ಆಗುವಂಥ ಜಾಗ ಇದೆ. ಇಲ್ಲಿ ದುರ್ಗಾ ಪರಮೇಶ್ವರಿ ದೇವಿ ಐತಲ್ಲ, ಇಲ್ಲಿ ನೆಲೆ ಊರಿದ್ದಾಳೆ. ಯಾವ ರೀತಿ ಅನ್ನೋದು ಅಲ್ಲಿ ಹೋಗಿ ಇತಿಹಾಸ ನಿಮ್ಗೆ ಹೇಳ್ತೇನೆ ಅಂತ. ಮತ್ತು ಈ ಕುಬ್ಜಾ ನದಿ ಐತಲ್ಲ, ಪ್ರತಿ ವರ್ಷ ಶ್ರಾವಣದಾಗ ಪ್ರತಿ ವರ್ಷವೂ ದೇವಿ ಪಾದಕ್ಕೆ ಸ್ಪರ್ಶ ಮಾಡಿ ಆ ಪಾದದ ಕೆಳಗಡೆ ಏನು ಹೂವು ಇರ್ತಾವಲ್ಲ, ಪ್ರಸಾದವನ್ನು ತೊಗೊಂಡು ಹೋಗ್ತಾಳಂತ. ಯಾರು ಏನು ಅಂತ ಹೇಳ್ತೀನಿ ಬರ್ರಿ ಮುಂದ್ಗಡೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಫುಲ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಹಿಂಗೆ ಮುಂದಿನ ವಿಡಿಯೋದಾಗೂ ಸಪೋರ್ಟ್ ಮಾಡಿರಿ.